ಇವಳೇನು ಮಾಡ್ತಿದ್ದಾಳೆ ಇಲ್ಲಿ? ಪುಟ್ಟ, ಏನು ನೋಡ್ತಿದ್ಯಾ? ಆಂಟಿ ಅದು ಏನು ಬೇಕಿತ್ತು ಚಿನ್ನಿ? ಆಂಟಿ ನನಗೆ ಹೊಟ್ಟೆ ಸಿಕ್ತಿತ್ತು, ಅದಕ್ಕೆ ತಿನ್ನೋಣ ಅಂತ ಬಂದೆ. ಅಯ್ಯೋ ಹೌದಾ? ನೋಡು ಪುಟ್ಟ, ನೀನು ಹಾಗೆಲ್ಲ ಒಬ್ಬಳೇ ಇಲ್ಲಿಗೆ ಬರಬೇಡ. ಈ ಮನೇಲಿ ಒಬ್ಬರು ತಾತ ಇದ್ದಾರಲ್ಲ, ಅವ್ರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಕೋಪ ಬಂದರೆ ಅವ್ರು ಸಿಕ್ಕಾಪಟ್ಟೆ ಬೈತಾರೆ. ಯಾಕೆ ಬೈತಾರ ಆಂಟಿ? ನೋಡು ಪುಟ್ಟ, ನೀನಿನ್ನೂ ಚಿಕ್ಕ ಹುಡುಗಿ ಅಲ್ವಾ, ಅದನ್ನೆಲ್ಲ ಕೇಳಬಾರ್ದು. ತಾತಂಗೆ ತುಂಬ ಕೋಪ ಜಾಸ್ತಿ. ಹೇಳಿದ್ನಲ್ಲ, ಅವ್ರ ಕೋಪ ಬಂದರೆ ನಿನ್ನಷ್ಟೇ ಅಲ್ಲ, ಭಾವನಾ ಅಮ್ಮನ್ನು ಬೈದು ಬಿಡ್ತಾರೆ. ನಮ್ಮ ಭಾವನಾ ಅಮ್ಮ ಒಳ್ಳೆಯವರು, ಅವ್ರು ಯಾಕೆ ಬೈತಾರೆ? ಏನು ಮಾಡೋದು ಚಿನ್ನಿ, ಪರಿಸ್ಥಿತಿ ಹಾಗಿದೆ. ನೋಡು, ನೀನು ಒಬ್ಬಳೇ ಇಲ್ಲಿಗೆ ಬರೋಕ್ಕೆ ಹೋಗಬೇಡ. ಭಾವನಾ ಅಮ್ಮನ ಜೊತೆನೇ ಬಾ, ಓಕೆನಾ? ಹೋಗಿ ರೂಮ್ಗೆ ಹೋಗು. ಆಂಟಿ ನಂಗೆ ಹಸ್ವಾಗ್ತಿದೆ. ಚಿನ್ನಿ, ಅಮ್ಮ ಬಂದು ತಿನ್ನೋಕ್ಕೇನಾದರೂ ಕೊಡ್ತಾರೆ. ನಡಿ ಪುಟ್ಟ, ಹೋಗು. ಸರಿ. ಸಿದ್ದು ಇವಳನ್ನ ಕರ್ಕೊಂಬಂದು ಒಳ್ಳೆಯದೇ ಮಾಡ್ದ. ಈಗ ಆಟ ಇನ್ನೂ ಚೆನ್ನಾಗಿದೆ. ಏ ಬೇಬಿ, ಏನಿದು? ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ? ಯಾಕೆ, ಏನಾಯ್ತು? ನಾನು ನಾಳೆ ಬೆಳಗ್ಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅರೆ ಅರೆ ಏನು ಏನಿದೆ ಬೇಬಿ? ಅಲ್ಲ, ಇವಾಗ ಹೋಗುವಂಥದ್ದೇನಾಗಿದೆ? ಇನ್ನೇನಾಗಬೇಕು? ಆಗಿರೋದು ಸಾಲ್ದ? ನಾಳೆ ಅವರಿಬ್ರು ಬಂದಾಗ ನಾನು ಹೇ 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 ಅಂತ ಹಲ್ಗಿಂಚ್ಕೊಂಡು ನಿಂತ್ಕೊಳ್ಳ. ಅದೆಲ್ಲ ನೀವು ಸತ್ಕಾರ ಇಟ್ಕೊಂಡಿದ್ದೀರಲ್ಲ, ಅದೆಲ್ಲ ಮುಗಿಸ್ಕೊಳ್ಳಿ. ನಿಮ್ಮ ಸತ್ಕಾರಕ್ಕೆ ನಾನು ಮಾತ್ರ ಇರಲ್ಲಪ್ಪ. ಬೇಬಿ ಪ್ಲೀಸ್ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ಆಯಿತು, ಅವ್ರು ಬಂದಾಗ ನೀನು ಅವ್ರನ್ನ ಮಾತಾಡಿಸ್ಬೇಡ, ಸರಿನಾ? ಆದರೆ ಇವಾಗ ನಿಮ್ಮ ಮನೆಗೆ ಹೋಗ್ಬೇಡ. ನೀನು ಹೋದರೆ ಮನೆಯವರೆಲ್ಲ ಬೇಜಾರು ಮಾಡ್ಕೋತಾರೆ. ಅವ್ರು ಬೇಜಾರು ಮಾಡ್ಕೊಳ್ಳೋರೇ ಆಗಿದ್ರೆ ನನ್ನ ಮಾತನ್ನ ಕೇಳ್ತಿದ್ರು. ಅವರೇ ನನ್ನ ಮಾತನ್ನ ಕೇಳಿಲ್ಲ ಅಂದರೆ ನಾನು ಯಾಕೆ ಕೇಳ್ಬೇಕು ಹೇಳು? ಆಗಲ್ಲ ಹರಿ. ಬೇಬಿ ಬೇಬಿ ಬೇಬಿ, ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೋತಿಲ್ಲಲ್ಲ ನೀನು? ಎಷ್ಟು ದಿನ ಅಕ್ಕಂಗೆ ಮದುವೆ ಆಗ್ತಿಲ್ಲ ಅಂತ ಒದ್ದಾಡ್ತಿದ್ವಿ. ಆದರೆ ಈಗ ಅದೆಲ್ಲ ನೆರವೇರಿರುವಾಗ ನನಗಿಷ್ಟ ಇಲ್ಲ, ನಾನು ಒಪ್ಕೊಳ್ಳಲ್ಲ ಅಂತಿದ್ಯಲ್ಲ ಬೇಬಿ. ಹರಿ, ನೀನೇನೇ ಹೇಳು, ನಾನು ಮಾತ್ರ ಈ ಮದುವೆನ ಒಪ್ಪಲ್ಲ. ಅವರಿಬ್ರು ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಬೇಬಿ ಪ್ಲೀಸ್, ಆ ಥರದಲ್ಲಿ ಯಾವ ಡಿಸಿಷನು ತಗೋಬೇಡ. ನಾನು ಹೇಳಿದ ಮಾತು ಕೇಳು. ಕೇಳಕ್ಕೆ ಇನ್ನೇನಿದೆ? ನಿನ್ನ ಮಾತು ಕೇಳೇ ಅಲ್ವಾ ನಿನ್ನ ಮದುವೆ ಆಗಿ ಇಲ್ಲಿಗೆ ಬಂದಿದ್ದು. ಆದರೆ ನೀನೇನು ಮಾಡಿದೆ? ನಿಮ್ಮ ಮನೆಯವ್ರಿಗೆ ಸಪೋರ್ಟ್ ಮಾಡಿದಷ್ಟು ನನಗೆ ಮಾಡಿದ್ಯಾ? ಇಲ್ಲ ಹರಿ, ನಿನ್ಗೇನೆಲ್ಲ ಮಾಡಿದೆ ಹೇಳು? ಅದಾದ್ರೂ ನೆನಪಿದ್ಯಾ ಹೋಗ್ಲಿ? ಬೇಬಿ, ಏನು ಹೀಗೆ ಮಾತಾಡ್ತಿದ್ಯಾ? ನಾನು ಇವತ್ತು ಒಂದು ಸ್ಥಾನದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ ಅಂತ ಊರಿಗೆಲ್ಲ ಗೊತ್ತು. ಆದರೆ ನೀನು ಸಪೋರ್ಟ್ ಮಾಡಿದಷ್ಟೇ ಅಪ್ಪ ಅಮ್ಮನೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ? ಬೆಳೆದ ಮಗ ಕೆಲಸ ಇಲ್ಲದೆ ಮನೇಲಿ ಕೂತಿದ್ದಾಗಲೂ ಒಂದು ಕೆಟ್ಟ ಮಾತು ಆಡಿಲ್ಲ, ಕೆಟ್ಟದಾಗ ನಡ್ಕೊಂಡವರು ಅಲ್ಲ. ಅಂಥವ್ರಿಗೆ ನಾನು ನೋವು ಕೊಡೋಕ್ಕಾಗತ್ತಾ? ಹಾಗಂತ ನನಗೆ ನೋವು ಕೊಡ್ಬೋದಾ? ಹರಿ, ನಿನಗೆ ಕೆಲಸ ಇಲ್ಲದಿದ್ದಾಗ ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ. ಅದೇನೋ ಬಿಸ್ನೆಸ್ ಶುರು ಮಾಡಿದ್ಮೇಲೆ ನನ್ನ ಹತ್ರ ಮಾತಾಡೋಕ್ಕೆ ಬಂದರೆ ಟೈಮು ಕೊಡ್ತಿಲ್ಲ, ಮುಖ ಕೊಟ್ಟು ಮಾತಾಡಿಸ್ತಿಲ್ಲ. ನಿನ್ನ ಬಿಹೇವಿಯರ್ ಟೋಟ್ಲಿ ಚೇಂಜ್ ಆಗಿದೆ. ಯಾವಾಗಲೂ ಅದೇನೋ ಯೋಚನೆ ಮಾಡಿಕೊಂಡು ಕೂತ್ಕೊಂಡೇ ಇರ್ತೀಯ. ಇದರಲ್ಲೇ ಗೊತ್ತಾಗಲ್ವಾ ನಿನಗೆ ನನ್ನ ಬಗ್ಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತ? ಪ್ಲೀಸ್ ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ನಾನು ನಿನ್ನನ್ನು ಮೊದಲನೇ ಸಲ ನೋಡಿದಾಗ ಎಷ್ಟು ಪ್ರೀತಿ ಇತ್ತೋ ಅದಕ್ಕಿಂತ ಜಾಸ್ತಿ ಪ್ರೀತಿ ಗೌರವ ಈಗಿದೆ. ಅದಕ್ಕೆ ನೀನನ್ನು ಬಿಟ್ಟಿರೋಕ್ಕಾಗದೆ ಅಲ್ಲಿಗೆ ಹೋಗಬೇಡ ಅಂತ ಹೇಳ್ತಾ ಇರೋದು. ಪ್ಲೀಸ್ ಬೇಬಿ, ಅಲ್ಲಿಗೆ ಹೋಗ್ಬೇಡ. ಪ್ಲೀಸ್ ಅಲ್ಲಿಗೆ ಹೋಗ್ಬೇಡ. ನಾನು ಬೆಳಗ್ಗೆ ಏನಾದರೂ ವ್ಯವಸ್ಥೆ. ಹರಿ, ಪ್ಲೀಸ್ ಸ್ಟಾಪ್ ಇಟ್. ಎದ್ದೇಳು, ಓವರ್ ಆ್ಯಕ್ಟಿಂಗ್ ಮಾಡಬೇಡ. ಎದ್ದೇಳು ಅಂದೆ. ನಾನು ಏನು ಪರ್ಮನೆಂಟಾಗಿ ಹೋಗ್ತೀನಿ ಅಂತೇನು ಹೇಳಿಲ್ಲ. ಅವ್ರಿಲ್ಲಿ ಬಂದಾಗ ನಾನು ಅಮ್ಮನ ಮನೇಲಿ ಇರ್ತೀನಿ. ಅವ್ರು ಅಲ್ಲಿ ವಾಪಸ್ ಬಂದರೆ ನಾನು ಇಲ್ಲಿಗೆ ಬರ್ತೀನಿ. ನನಗೂ ಅಷ್ಟೆ,
ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ವೆರಿ ಮಚ್ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಾನು ನಿನ್ನ ಅರ್ಥ ಮಾಡ್ಕೋತೀನಿ. ಇನ್ಮೇಲಿಂದ ಆದರೂ ನೀನು ನನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿ. ಲವ್ ಯು. ಅಷ್ಟು ಆ ದೇವರು ಗಂಡಸರಿಗೆ ಯುದ್ಧದಲ್ಲಿ ಹೋರಾಡಿ ಗೆಲ್ಲುವಷ್ಟು ತಾಕತ್ತು ಕೊಟ್ಟ. ಆದರೆ ಈ ಹೆಂಡತಿ ಮುಂದೆ ಮಾತಾಡೋಷ್ಟು ಧೈರ್ಯ ಮಾತ್ರ ಕೊಡಲಿಲ್ಲ. ಮಾತಾಡಿದ್ರೆ ಬೀದಿ ರಂಪಾಗತ್ತೆ ಅಂತ ಸಹಿಸ್ಕೊಳ್ಳೋದನ್ನೇ ಈ ಹೆಂಡತಿರು ನಮ್ಮ ವೀಕ್ನೆಸ್ ಅಂದ್ಕೊಂಡ್ಬಿಟ್ಟಿರ್ತಾರೆ. ಏನು ಮಾಡೋದು? ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲನೂ ಸಹಿಸ್ಕೊಳ್ಳೇಬೇಕು. ಒಂದು ಕಡೆ ಬಿಸ್ನೆಸ್ ಚಿಂತೆ ಆದರೆ ಇನ್ನೊಂದು ಕಡೆ ಇವಳು ಚಿಂತೆ. ಇದರಿಂದ ಹೇಗೆ ಹೊರಗೆ ಬರೋದು ಅಂತಲೇ ಗೊತ್ತಾಗ್ತಿಲ್ಲ. ದೇವ್ರೆ, ನೀನೇ ಕಾಪಾಡಬೇಕಪ್ಪ. ಅಮ್ಮ ಹೊಟ್ಟೆ ಹಸಿತಾ ಇದೆ. ಅಯ್ಯೋ ಸಾರಿ ಕಂದ, ಈಗಲೇನಾದರೂ ತರಿಸ್ತೀನಿ ಆಯಿತಾ? ಅಯ್ಯೋ ನೆಟ್ವರ್ಕ್ ಇಷ್ಟೆಲ್ಲ ಸ್ಲೋ ಆಗಿದೆ, ನಾನೇನು ಮಾಡಲಿ ಈಗ? ಹಾಂ, ಗೌಡ್ರಿಗೆ ಫೋನ್ ಮಾಡ್ತೀನಿ. ಹೇಳಿ ಮೇಡಮ್. ಗೌಡ್ರೆ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಅದೇನು ಹೇಳಿ ಮೇಡಮ್. ಗೌಡ್ರೆ, ಅದು ಮಗುಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಿಕೊಡ್ತೀರಾ? ನಾನು ಟ್ರೈ ಮಾಡಿದೆ, ಆದರೆ ನೆಟ್ವರ್ಕ್ ತುಂಬ ಸ್ಲೋ ಇದೆ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ನಿಮಗೆ ಎಲ್ಲಿದ್ದಾರೆ ಮೇಡಮ್? ಈಚೆ ಇದ್ರಿಯಾ? ಇಲ್ಲ ಇಲ್ಲ, ಮನೇಲೇ ಇದ್ದೀನಿ. ಮತ್ತು ಮನೇಲೇ ಇದ್ದೀರಾ ಅಂದಮೇಲೆ ನೀವೇ ಏನಾರು ಮಾಡ್ಕೊಡಿ ಮೇಡಮ್. ದಿನ ಈ ರೀತಿ ಓಟ್ಲೂಟ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದೇ. ನೀವೇ ಯೋಚನೆ ಮಾಡಿ. ಇಲ್ಲ ಗೌಡ್ರೆ, ಅದು ನನಗೆಲ್ಲ ಅರ್ಥ ಆಯ್ತದೆ ಮೇಡಮ್. ಒಂದೆರಡು ದಿನ ಇದ್ದು ಹೋಗೋದಾದರೆ ನೀವು ಈ ರೀತಿ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಜೀವನ ಪೂರ್ತಿ ಅಲ್ಲೇ ಇರಬೇಕು ಅಂತ ಆದಮೇಲೆ ನೀವೇ ಧೈರ್ಯ ಮಾಡಿ ಮುಂದಕ್ಕೆ ಹೋಗ್ಬೇಕು ಮೇಡಮ್. ಅಷ್ಟು ದೊಡ್ಡ ಮನೆಯಲ್ಲಿ ಚಿಕ್ಕ ಮಗುಗೋಸಿ ಊಟ ಇರೋದಿಲ್ವಾ? ಅದೇನಾರಾಗಲಿ ತಾಯಿಯಾಗಿ ಮಗಿನ ಹಸು ನೀಗ್ಸೋದು ನಿಮ್ಮ ಕರ್ತವ್ಯ. ಹೋಗಿ, ನೀವೇ ಹೋಗಿ ಏನಾರು ಮಾಡಿ ತಿನ್ನಿಸಿ. ಏನಾಗೋದಿಲ್ಲ, ಹೋಗಿ ಮೇಡಮ್. ಈಗೇನು ಮಾಡಲಿ? ಅಡುಗೆ ಮನೆಗೆ ಯಾರು ಬರೋದು ಬೇಡ ಅಂತ ಹೇಳು. ಸಿದ್ದು, ಅದಕ್ಕೆ ಏನು ಸಿದ್ದು, ಎಷ್ಟು ಆರಾಮಾಗಿ ನಿಂತ್ಬಿಟ್ಟಿದ್ದೀರಾ? ಮನೇಲಿ ಏನು ಮಾತುಕತೆ ಆಗ್ತಾ ಇದೆ ನಿಮಗೆ ಗೊತ್ತಾ? ಏನದಕ್ಕೆ? ಕ್ಯಾಂಪೇನ್ಗೆ ನಿಮ್ಮನ್ನ ಕಳಿಸ್ಬಾರ್ದು ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಗೊತ್ತದಕ್ಕೆ.
ಅವತ್ತು ಅಪ್ಪಾಜಿ ನನ್ನ ಮುಂದೆನೇ ಹೇಳಿದ್ರಲ್ವ. ಏನು ಸಿದ್ದು ಹೀಗಾಗೋಯ್ತು? ಆ ಕಡೆ ಮನೆಯವ್ರಿಗೆ ಇಷ್ಟ ಇಲ್ಲದೆ ಇರೋ ಹುಡುಗಿನ ಮದುವೆ ಮಾಡಿಕೊಂಡು ಮನೆಯವ್ರಿಗೂ ಬೇಡವಾದವ್ರು ಆಗ್ಬಿಟ್ರಿ. ಈ ಕಡೆ ಭಾವನ ಅವ್ರಿಗೆ ಗೊತ್ತಿಲ್ಲದೆ ಅವ್ರನ್ನ ಮದುವೆ ಆಗಿ ಅವ್ರ ಮನಸ್ಸಲ್ಲೂ ಸೋತ್ ಹೋದ್ರಿ. ಒಟ್ಟಿನಲ್ಲಿ ಯಾರಿಗೂ ಬೇಡದೇ ಇರೋರ ಥರ ಆಗ್ಬಿಟ್ರಿ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಅದಕ್ಕೆ ಯಾವುದೇ ವಿಷಯ ಆದ್ರೂ ಬಿಸಿ ಇದ್ದಾಗ ಎಲ್ಲರೂ ಕೂಗಾಡ್ತಾರೆ. ಅದೇ ಹೊಸಿ ತಣ್ಣಗಾದ್ಮೇಲೆ ಎಲ್ಲರೂ ಸುಮ್ಮನೆ ಅವ್ರವ್ರ ಕೆಲಸ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆ ಮುಸಿ ಕಾಯ್ಬೇಕಷ್ಟೇ. ಅದಕ್ಕೆ ಸಿದ್ದು, ಜಗತ್ತಲ್ಲಿರೋರು ಯಾರು ಏನೇ ಅಂದ್ರೂ ಅದನ್ನು ಹೇಗೋ ಸಹಿಸ್ಕೊಂಡು ಮುಂದೆ ಹೋಗ್ಬೋದು. ಆದರೆ ನಮ್ಮವರು ಅನ್ನಿಸ್ಕೊಂಡವ್ರೆ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದಾಗ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಸಿದ್ದು. ಅಲ್ಲ, ಭಾವನಾ ಅವ್ರನ್ನ ನೀವು ಎಷ್ಟೊಂದು ಪ್ರೀತಿಸ್ತೀರ, ಅವ್ರಿಗೋಸ್ಕರ ಏನೆಲ್ಲ ರಿಸ್ಕ್ ತಗೊಂಡ್ರಿ. ಆದರೆ ಅವ್ರು ನಿಮ್ಮನ್ನ ಕಿಂಚಿತ್ತು ಪ್ರೀತಿಸಲ್ಲ ಅನ್ನೋದೇ ನನಗೆ ತುಂಬ ಬೇಜಾರಾಗ್ತಿರೋದು ಸಿದ್ದು. ಅದಕ್ಕೆ ಭಾವನವ್ರು ನನ್ನ ಜೊತೆಲಿರೋದೇ ಪ್ರೀತಿಯಿಂದ. ಅವ್ರ ಜೊತೆಲಿ ನಾನು ಚಂದಾಗವನೇ. ಅವರಿಂದ ನನಗೇನು ಬೇಜಾರಿಲ್ಲ. ನೀವೇ ಸುಮ್ಮನೆ ಏನೋ ಅನ್ಕೋತಿದ್ರೆ ಅನಿಸ್ತದೆ. ಅದಕ್ಕೆ ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ಸಿದ್ದು. ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ. ಮುಂಚೆ ಆದರೆ ಭಾವನವರು ಲಕ್ಷ್ಮತ್ತೆ ಮಗಳು, ಆದರೆ ಈಗ ಈ ಸಿದ್ದೇಗೌಡನ ಹೆಂಡ್ತಿ. ಆಗ ಲೈನ್ ನೋಡಿದ್ಯೇ ಬೇರೆ, ಈಗ ಅವ್ರ ಜೊತೆಲಿ ಸಂಸಾರ ಮಾಡಿದೆ ಬೇರೆ. ಅದಕ್ಕೆ ನಿಮ್ಗೊಂದು ವಿಷಯ ಗೊತ್ತಾ? ಅಪ್ಪಾಜಿ ಕ್ಯಾಂಪೇನ್ಗೆ ಕರೀದೇ ಇರೋದೇ ಒಳ್ಳೇದಾಯ್ತು. ನಾನು ಹತ್ತಾಗ ಹೋಗಿದ್ರೆ ಇತ್ತಾಗ ಭಾವನವ್ರ ಜೊತೆ ನಾನು ಇರೋಕೆ ಆಯ್ತಿರ್ಲಿಲ್ಲ. ಹೊಸ್ದಾಗಿ ಬೇರೆ ಮದುವೆ ಆಗದೆ. ಇದೇನು ಇವನು ಇಷ್ಟೊಂದು ಖುಷಿಯಾಗಿದ್ದಾನಲ್ಲ? ಹೀಗೆ ಆಗೋದ್ರೆ ನನ್ನ ಪ್ಲ್ಯಾನ್ ವರ್ಕೌಟ್ ಆಗಲ್ಲ. ಇವನು ಈ ಮನೇಲಿ ಇರಬಾರ್ದು. ಆಗ ಮಾತ್ರ ನಾನು ಅನ್ಕೊಂಡಿದ್ದಾಗಕ್ಕೆ ಸಾಧ್ಯ. ರೀ, ನಾಳೆ ಒಂದು ದಿವಸ ರಜೆ ಹಾಕ್ರಿ. ಯಾವ ಖುಷಿಗಪ್ಪ? ಓಹೋ, ಪ್ರೈಮ್ ಮಿನಿಸ್ಟರ್ ಏನೋ ಬರ್ತಿದಾರ ನಮ್ಮ ಮನೆಗೆ? ಅವ್ರನ್ನ ಖುಷಿಯಿಂದ ಬರಮಾಡ್ಕೊಳ್ಳೋದಕ್ಕೆ. PM ಬ್ಯುಸಿ ಇದ್ದಾರಂತೆ, ಅದಕ್ಕೆ CM ಬರ್ತಿದ್ದಾರೆ. ನಾಳೆ ಸಿದ್ದು ಭವನ ಬರ್ತಿದ್ದಾರೆ. ಅವ್ರು ಯಾಕೆ ಬರ್ತಿದ್ದಾರೆ? ಈಗ ಮಾಡೋಗಿ ಸಾಕಾಗಿಲ್ವಾ? ಇನ್ನೇನು ಮಾಡಕ್ಕೆ ಬರ್ತಿದ್ದಾರೆ? ಯಾಕ್ರಿ ಈಗ ಮಾತಾಡ್ತೀರಾ? ನಾಳೆ ಹೊಸದಾಗಿ ಮದುವೆ ಆಗಿರೋ ಮದುಮಕ್ಕಳನ್ನ ಕರೆದು ಅವ್ರಿಗೆ ಊಟ ಹಾಕ್ತಿದ್ದೀವಿ. ಅದಕ್ಕೆ ಅವ್ರ ಹತ್ರ ಬರೋಕ್ಕೆ ಹೇಳಿದ್ದೀವಿ. ಅವ್ರ ಮದುವೆ ಆದಾಗಿಂದ ನೀವಂತೂ ಒಂದು ಸಲನೂ ಅವ್ರ ಹತ್ರ ಸರಿಯಾಗಿ ಮುಖ ಕೊಟ್ಟು ಮಾತಾಡಿಲ್ಲ. ಅದಕ್ಕೆ ನಾಳೆ ಅವ್ರು ಬಂದಾಗ ಸ್ವಲ್ಪ ನಗ್ನಗ್ತಾ ಮಾತಾಡಿಸಿ ಅವ್ರಿಗೂ ಖುಷಿ ಆಗುತ್ತೆ. ಅದಕ್ಕೆ ರಜೆ ಹಾಕಿ ಅಂತಿರೋದು. ಪರವಾಗಿಲ್ಲ ಕಣೆ, ನನಗೆ ಗೊತ್ತಿಲ್ಲದೆ ಏನೇನೋ ಪ್ಲ್ಯಾನ್ ಮಾಡ್ತೀರಾ. ಇಷ್ಟಕ್ಕೂ ಅವ್ರನ್ನ ಇಲ್ಲಿ ಕರೆಸಿ ಇದೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು? ಅವ್ರಿಗೇನೋ ಹಿಂಗೆ ಬರ್ತಾರೆ ಹಂಗೆ ಹೋಗ್ತಾರೆ. ದುಡ್ಡು ಖರ್ಚಾಗೋದು ಯಾರದು? ನಾ ಯಾರನ್ನು ಕೇಳಲಿ? ಈಗೇನು ನಿಮ್ಮ ಹತ್ರ ದುಡ್ಡು ಕೇಳಿದ್ವಾ? ನಾಳೆ ಒಂದು ದಿವಸ ರಜೆ ಹಾಕಿ ಅಂತಿದ್ದೀನಿ ಅಷ್ಟೇ. ಅವ್ನು ಯಾವನ ಬರ್ತಾನೆ ಅಂತ ರಜೆ ಹಾಕೋಕ್ಕಾಗಲ್ಲ ಕಣೆ. ರಜೆ ಹಾಕಿದರೆ ಒಂದು ದಿವಸ ಸಂಬಳ ಕಟ್ಟಾಗುತ್ತಲ್ವ? ನಿಂಗೆ ಗೊತ್ತಿಲ್ವಾ? ಯಾವಾಗ ನೋಡಿದ್ರು ದುಡ್ಡು 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 ಅಂತಾನೆ ಇರ್ತೀರಲ್ರಿ. ಹಂಗೆ ನೋಡೋಕೆ ಹೋದರೆ ನಿಮ್ಮ ತಂಗಿನ ನೀವೇ ಮುಂದೆ ನಿಂತು ಧಾರೆ ಎರ್ಕೊಡ್ಬೇಕಾಗಿತ್ತು. ಸಿದ್ದು ನಮಗೆಲ್ಲ ಗೊತ್ತಿಲ್ಲ ತಾಳಿ ಕಟ್ಟಿದ್ರಿಂದ ಆ ಮದುವೆ ಖರ್ಚೆಲ್ಲ ಉಳೀತು ತಾನೆ. ಆ ದುಡ್ಡು ಈಗ ನಿಮ್ಮ ಹತ್ರ ಹಾಗೆ ಇದೆ ತಾನೆ. ಇಂಥದಕ್ಕೆಲ್ಲ ಅದೇ ದುಡ್ಡನ್ನ ಖರ್ಚು ಮಾಡಿ. ನಿಮ್ಮ ದುಡ್ಡೇನು ಓಡಾಗೋದಿಲ್ಲ. ಓಡೋಗದೆ ಇರ್ಬೋದು. ಅವ್ನು ಯಾವನ ಕತ್ಕೊಂಡು ಹೋದ್ನಲ್ಲ, ಕಷ್ಟಪಟ್ಟು. ಅಯ್ಯ 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 ಅಯ್ಯ, ಹಾಡಿದ್ನೇ ಹಾಡೋ ಕಿಸ್ಬಾಯಿ ದಾಸ ಅಂತ ಯಾವಾಗ ನೋಡಿದ್ರು ಇದನ್ನೇ ಕೊಯ್ತಿರಲ್ರಿ. ಆ ದುಡ್ಡು ಹೋದಾಗಿಂದ ನಿಮ್ಮ ರಗಳೆ ಕೇಳಿ ಕೇಳಿ ನಂಗಂತೂ ತಲೆ ಕೆಟ್ಟು ಹೋಗಿದೆ. ಆ ದುಡ್ಡು ಕದ್ದೋನು ಏನಾದರೂ ನನಗೆ ಸಿಕ್ಬಿಟ್ರೆ ನಾನೇ ಅವನಿಗೆ ಖಾಲಿ ಬಿದ್ದುಬಿಟ್ಟು ದಯವಿಟ್ಟು ನಮ್ಮ ದುಡ್ಡು ವಾಪಸ್ ಕೊಟ್ಬಿಡಪ್ಪ ಅಂತ ಕೇಳ್ಕೊತೀನಿ. ಈಗ ನಾನು ನಿನ್ನ ಒಪ್ಕೊಂಡೆ ಕಣೆ. ನಾನು ಒಪ್ಕೊಂಡೆ ಮದುವೆ ಮಾಡ್ಕೊಂಡಿರೋದು ನೀವು. ಈಗೇನು ನಾನು ಹೇಳ್ದಂಗೆ ರಜಾ ಹಾಕ್ತೀರಾ ಇಲ್ವಾ? ಒಂದು ದಿವಸ ರಜೆ ಹಾಕಿದರೆ 1500 ರೂಪಾಯಿ ಕಟ್ಟಾಗತ್ತೆ. ನೀನು ಕೊಡ್ತೀಯ ಅದನ್ನು? ಓಹೋ ಹೋ ಹೋ, ಅಲ್ಲ ರೀ, ಹತ್ತತ್ರ 45,000 ರೂಪಾಯಿ ಸಂಬಳ ಬರುತ್ತೆ ನಿಮಗೆ. ಅದ್ರಲ್ಲಿ 1,500,000 ಖರ್ಚಾಗ್ಬಿಟ್ರೆ ಏನ್ರಿ ಆಗುತ್ತೆ ನಿಮಗೆ? ಏಯ್, ನೀನು ಮಾತಾಡೆ. ನೀನೇ ಅವ್ರಿಗೆಲ್ಲ ಹಾಕೊಡೋ ಥರ ಮಾತಾಡ್ತಿದ್ಯಲ್ಲ. ಹಂಗೆ ಮಾಡ್ತೀನಿ ಮತ್ತೆ ನಾನು ಹೇಳ್ದಂಗೆ ನೀವೇನಾದರೂ ರಜೆ ಹಾಕಲಿಲ್ಲ ಅಂತಂದರೆ
ನಾನೇ ಅತ್ತೆ ಹತ್ರ ಹೋಗಿ ಅತ್ತೆ ನಿಮ್ಮ ಮಗನಿಗೆ ಇಷ್ಟಿಷ್ಟು ದುಡ್ಡು ಬರುತ್ತೆ, ಕಮ್ಮಿ ಸಂಬಳ ಬರುತ್ತೆ ಅಂತ ನಿಮ್ಮನ್ನು ಏಮಾರಿಸಿ ಮನೆಗೆ ಕಮ್ಮಿ ದುಡ್ಡು ಕೊಡ್ತಾ ಇದ್ದಾರೆ ಅಂತ ನಾನೇ ಹಾಕ್ಕೊಟ್ಬಿಡ್ತೀನಿ. ಏಯ್ ನೀನೇನು ಹೆಣ್ತೀನ ಇಲ್ಲ ಬ್ಲ್ಯಾಕ್ ಮೇಲರು ಹೆದರ್ಸ್ತಾ ಇದೆಯಾ? ಅದಕ್ಕೆ ಹೇಳೋದು ಗಂಡಂದ್ರ ನಿಜವಾದ ಸಂಬಳ ಹೆಣ್ತೀರಿಗೆ ಗೊತ್ತಾಗಬಾರ್ದು ಅಂತ. ನೀವುಗಳು ಹೇಳಿಲ್ಲ ಅಂದರೆ ಅದನ್ನು ತಿಳ್ಕೊಳ್ಳೋದು ನಮಗೆ ಗೊತ್ತಿದೆ. ಇವಾಗ ನಾನು ಹೇಳ್ದಂಗೆ ನೀವು ರಜಾ ಹಾಕದೇ ಇದ್ದರೆ ನಾಳೆ ನೀವು ಆಫೀಸ್ಗೆ ಹೋಗ್ತಾ ಇದ್ದಾಗೆ ನಾನು ಅತ್ತೆ ಹತ್ರ ಟಾಮ್ 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 ಅಂತ ಎಲ್ಲ ಹೇಳ್ಬಿಡ್ತೀನಿ. ಈಗೇನು ರಜೆ ಹಾಕ್ಬೇಕು ತಾನೆ? ನಿನಗೋಸ್ಕರ ಹಾಕ್ತೀನಿ. ಹಂಗೆ ಬನ್ನಿ ದಾರಿಗೆ. ಆದರೂ ಯಾಕೋ ಅವ್ರನ್ನ ಕರೆಸೋದು ನನಗೇನೋ ಅಷ್ಟು ಇಷ್ಟ ಇಲ್ಲ ಕಣೆ. ಏನ್ರಿ ಹೀಗೆ ಹೇಳ್ತೀರಾ? ನಮ್ಮ ಮನೆ ಮಗಳು ಅವಳು. ಮದುವೆ ಅಂತೂ ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಡೋಕ್ಕಾಗಲಿಲ್ಲ. ಕನಿಷ್ಠ ಪಕ್ಷ ಕರೆದು ಅವ್ರನ್ನ ಊಟ ಆದರೂ ಹಾಕ್ಬಾರ್ದಾ? ನಿಮಗಂತೂ ತಂಗಿ ಅನ್ನೋ ಮಮಕಾರ ಇಲ್ಲ, ನಾವು ನಿಮ್ಮಂಗೆ ಇರೋಕ್ಕಾಗತ್ತಾ? ಭಾಳ ಕನಿಕರ ಇದೆ. ಈಗ ಒಣಗೋದೆಲ್ಲ ಬಿಟ್ಬಿಡಿ, ಅದನ್ನ ನಾನು ಮಾಡ್ಕೋತೀನಿ. ಜರ್ಗಿ, ನಾನು ಚಿರಾಗನ್ನ ಕರ್ಕೊಂಬರ್ತೀನಿ. ಆ ಬೆಳಗಿಂದ ಸಂಜೆವರೆಗೂ ಅದು ಏನು ಚಿತ್ರಗುಪ್ತನ ಥರ ಬರಿತಾನೆ ಇರ್ತಿರೋ ಲೆಕ್ಕನ, ಏನು ಬರಿತಿರೋ ಏನೋ. ಚಿತ್ರಗುಪ್ತನ ಅಪ್ಪ ನಾನು. ಮೇಡಮ್ ಅವರೇ, ನಂಗೆ ಗೊತ್ತು ಮೇಡಮ್ ಅವರೇ, ನನ್ನಿಂದ ನಿಮ್ಮ ಮನಸ್ಸಿಗೆ ಬಹು ಬೇಜಾರಾಗದೆ ಅಂತ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಕ್ಷಮೆ ಕೇಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಮೇಡಮ್ ಅವರೇ, ನನ್ನಿಂದ ತಪ್ಪಾಗದೆ ನಿಜ, ಆದರೆ ಆ ತಪ್ಪು ಯಾಕಾಯ್ತು ಅಂತ ಯೋಚನೆ ಮಾಡ್ಬೇಕಲ್ವೇ? ನಾನು ತಪ್ಪು ಮಾಡಿವ್ನಿ ಅಂತ ಹೇಳ್ತಿದ್ರು, ನಿಮ್ ಯಾಕೆ ಅದನ್ನ ಒಪ್ಕೋತಾ ಇಲ್ಲ? ನೋಡಿ, ಪದೇ ಪದೇ ಅದೇ ವಿಷಯ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡಿ. ನಿಮಗೆ ನಾನು ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ ಅಂದರೆ ಈಗಲೇ ಹೇಳಿಬಿಡಿ. ನಾನು ಒಂದು ಕ್ಷಣನೂ ಇಲ್ಲಿರಲ್ಲ, ಎಲ್ಲಿಗಾದರೂ ಹೊರಟೋಗ್ತೀನಿ. ನಿಮ್ಮನ್ನು ಕಳ್ಸಕ್ಕ ಮೇಡಮ್ ಅವರೇ ನಾನು ಮದುವೆ ಆಗಿದ್ದು. ನಿಮ್ಮ ಜೊತೆ ಸಂತೋಷವಾಗಿರ್ಬೇಕು ಅಂತಲ್ವೇ? ಸಂತೋಷ ಅದು ಯಾವತ್ತೂ ನಿಮ್ಮಿಂದ ಸಿಗಲ್ಲ. ಇದ್ದಿದ್ದು ಅಲ್ಪ ಸ್ವಲ್ಪ ಸಂತೋಷನೂ ಸರ್ವನಾಶ ಮಾಡಿಬಿಟ್ರಿ. ದಯವಿಟ್ಟು ಇಲ್ಲಿಂದ ಹೋಗಿ. ಮೇಡಮ್ ಅವರೇ, ಇವತ್ತು ಏನಾಯ್ತು ಅದಕ್ಕೆ ನಾನೇ ಕಾರಣ. ಇನ್ನು ಮುಂದೆ ಈ ರೀತಿ ಆಗ್ದಂಗೆ ನಾನು ನೋಡ್ಕೋತೀನಿ. ನಿಮ್ಗೇನೇ ಬೇಕಂದ್ರೂ ನನ್ನ ಕೇಳಿ, ನಾನು ತಂದ್ಕೊಡ್ತೀನಿ. ದಯವಿಟ್ಟು ಬೇಡ. ನನಗೆ ಯಾರ ಋಣದಲ್ಲೂ ಬದುಕೋ ಅವಶ್ಯಕತೆ ಇಲ್ಲ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಟ್ರೆ ಸಾಕು. ಹಿಂಗೆಲ್ಲ ಹೇಳ್ಬೇಡಿ ಮೇಡಮ್ ಅವರೇ. ನಿಮ್ಮ ಖುಷಿ ನನ್ನ ಜವಾಬ್ದಾರಿ ಅಂದಮೇಲೆ ಹೆಂಗೆ ಬಿಡೋಕ್ಕಾಯ್ತದೆ? ನನ್ನ ಪ್ರಾಣ ಇರೋ ಗಂಟ ನಿಮ್ಮಿಬ್ಬರು ಚೆಂದಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಈ ಮನೇಲಿ ಮಗುಗೆ ಹಸಿವಾಗಿದೆ ಅಂದರೆ ಕೇಳಿಸ್ಕೊಳ್ಳೋಕ್ಕೆ ಯಾರಿಗೂ ಸಹನೇನೇ ಇಲ್ಲ. ಇಂಥದ್ರಲ್ಲಿ ನೀವೇನು ಮಾಡ್ತೀರಾ? ನಾನೇನು ನನಗೋಸ್ಕರ ಅಲ್ಲಿಗೆ ಹೋಗಲಿಲ್ಲ, ಖುಷಿಗೋಸ್ಕರ ಹೋದೆ. ಅದನ್ನು ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ, ಇದಕ್ಕೇನು ಹೇಳ್ತೀರಾ? ಅದಕ್ಕೆ ಮೇಡಮ್ ಅವರೇ ಕ್ಷಮೆ ಕೇಳ್ತಿರೋದು. ನನ್ನ ಮೇಲಿರೋ ಕೋಪನೆಲ್ಲ ನಿಮ್ಮ ಮೇಲೆ ತಿರ್ಸ್ಕೊತವ್ರೆ. ಒಂದು ಸ್ವಲ್ಪ ದಿನ ಟೈಮ್ ಕೊಡಿ, ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಯಾವುದು ಸರಿ ಹೋಗಲ್ಲ. ಅಳ್ಸೋಕ್ಕಾಗದೇ ಇರೋ ನನ್ನ ಹಣೆ ಬರಹನ ಅಳಿಸ್ಬಿಟ್ಟಿದ್ದೀರಾ ನೀವು. ಇನ್ನು ಹೇಗೆ ಸರಿ ಹೋಗುತ್ತೆ ಹೇಳಿ? ಮೇಡಮ್ ಅವರೇ, ನಿಮ್ಮ ಮಾತಿಂದನೇ ಗೊತ್ತಾಯ್ತದೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗದೆ ಅಂತ. ಆದರೆ ನೀವು ಈ ರೀತಿ ನೊಂದ್ಕೋತಿದ್ರೆ ನಮ್ಮ ಖುಷಿಯಾಗಿರೋಕ್ಕಾಯ್ತದ? ಇನ್ಮೇಲೆ ಇವಳ ಜವಾಬ್ದಾರಿನ ನಾನೇ ತಗೋತೀನಿ. ಅವಳಿಗೇನು ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಇದೊಂದನ್ನಾದರೂ ಒಪ್ಕೊಳ್ಳಿ. ನಮ್ಮಿಬ್ಬರ ನಡುವೆ ಮಗುಗೆ ತೊಂದರೆ ಆಗ್ಬಾರ್ದಲ್ವೇ? ದಯವಿಟ್ಟು ಬೇಡ. ಖುಷಿ ನಾನು ಬಯಸಿ ತಗೊಂಡಿರೋ ಜವಾಬ್ದಾರಿ, ಅದನ್ನ ಯಾರಿಗೂ ಬಿಟ್ಕೊಡಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ಅವಳನ್ನ ನೋಡ್ಕೋತೀನಿ. ಇದರಲ್ಲಿ ನೀವು ತಲೆ ಹಾಕಕ್ಕೆ ಹೋಗ್ಬೇಡಿ. ಖುಷಿ ಹೇಗೆ ನನಗೆ ಸ್ವಂತನೋ ಅವಳ ಖುಷಿನೂ ನನಗೆ ಸ್ವಂತ.
ಇದರಲ್ಲಿ ಯಾರಿಗೂ ಪಾಲು ಕೊಡೋದಿಲ್ಲ. ನೀವು ದಯವಿಟ್ಟು ಇಲ್ಲಿಂದ ಹೊರಡಿ. ಅವಳ ನಿದ್ದೆಗೆ ತೊಂದರೆ ಮಾಡಬೇಡಿ. ನಿನ್ನನ್ನು ಈ ಪರಿಸ್ಥಿತಿಗೆ ತಂದ್ಬಿಟ್ನಲ್ಲ, ನನ್ನ ಕ್ಷಮಿಸ್ಬಿಡು ಖುಷಿ.